ಇದ್ದೀನಿ. ಸೊ ಸುಮ್ಮನೆ ಆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊರಿ, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊರಿ, ಎಲ್ಲ ಬುಲ್ಶಿಟ್ ಇದು. 10 days ಅಲ್ಲಿ 1000 ಸಬ್ಸ್ಕ್ರೈಬರ್ ನಾನು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ ವ್ಲಾಗ್ಸ್. ತುಂಬ ಜನ ಕಮೆಂಟ್ಸ್ ಹಾಕ್ತಿದ್ರು, ತುಂಬ ಜನ ಕೇಳ್ತಾ ಇದ್ರಿ ಕೂಡ, ನೀವು ಹೇಗೆ ನಿಮ್ಮ 1000 ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದೀರಿ ಇಷ್ಟು ಬೇಗ ಅಂತ ಹೇಳಿ. ಸೊ ಅದೇ ಒಂದು ಜೆನ್ಯೂನ್ ರಿವ್ಯೂವನ್ನು ಈ ವಿಡಿಯೋ ಮುಖಾಂತರ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ಸುಮ್ಮನೆ ಆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊರಿ, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊರಿ, ಎಲ್ಲ ಬುಲ್ಶಿಟ್ ಇದು. ಸೊ ಸುಮ್ಮನೆ ವ್ಯೂಸ್ಗೋಸ್ಕರ ಕೆಲವೊಂದು ಜನ ವಿಡಿಯೋ ಮಾಡ್ತಿರ್ತಾರೆ. ಬಟ್ ನಾನು ನನ್ನ ಜೊತೆ ಏನಾಗಿದೆ, ಪ್ರಾಕ್ಟಿಕಲ್ ಆಗಿ ಏನೇನಾಗಿದೆಯೋ ಅದು ಆ ಅನುಭವನ ಈ ಒಂದು ವಿಡಿಯೋ ಮುಖಾಂತರ ನಾನು ಹಂಚ್ಕೊಳ್ತಾ ಇದ್ದೀನಿ. ವೇರೆ ಜೆನ್ಯೂನ್ ರಿವ್ಯೂನ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಜಸ್ಟ್ 10 days ಅಲ್ಲಿ 1000 ಸಬ್ಸ್ಕ್ರೈಬರ್ ನಾನು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನೀವು ಮಿಸ್ ಮಾಡ್ಕೋಬೋದು. ಈ ಒಂದು 3 ಟಿಪ್ಸ್ಗಳನ್ನು ನಾನು ಫಾಲೋ ಮಾಡಿ ಜಸ್ಟ್ 10 days ಅಲ್ಲಿ 1000 ಸಬ್ಸ್ಕ್ರೈಬರ್ಸನ್ನು ನಾನು ಇನ್ಕ್ರೀಸ್ ಮಾಡ್ಕೊಂಡಿರೋದುಂಟು. ಸೊ ಫಸ್ಟ್ ಸ್ಟೆಪ್ ಶಾರ್ಟ್ ಸ್ಪೀಡ್ ಅಂತ ಹಾಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಆ ವಿಡಿಯೋದಿಂದ ಸಬ್ಸ್ಕ್ರಿಪ್ಷನ್ಸ್ ಬರುತ್ತೆ ಅಂತ ಹೇಳಿ. ಹೌದು, ನಾವು ನಿರಂತರವಾಗಿ ಕನ್ಸಿಸ್ಟೆನ್ಸಿ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಶಾರ್ಟ್ಸ್ಗಳನ್ನು ಹಾಕಿದ್ದೆ ಆದಲ್ಲಿ ಸಬ್ಸ್ಕ್ರೈಬರ್ ಗೇನ್ ಆಗುತ್ತೆ 100%. ಬಿಕಾಸ್ ನನ್ನ ವಿಷಯದಲ್ಲಿ ಇದು ಪ್ರಾಕ್ಟಿಕಲ್ ಆಗಿ ನಿಜ ಆಗಿದ್ದುಂಟು. ವೆರಿ ಜೆನ್ಯೂನ್ ಆನ್ಸರ್ನ ನನಗೆ ಕೊಡ್ತಾ ಇದ್ದೀನಿ. ಹೌದು, ಒಂದು ಶಾರ್ಟ್ ಸ್ಪೀಡಲ್ಲಿ ಬರ್ತಕ್ಕಂಥ ಸಬ್ಸ್ಕ್ರೈಬರ್ ತುಂಬ ಗೇನ್ ಆಗ್ತಾರೆ. ಓಕೆ, ಬಟ್ ನಿಮ್ಮೊಂದು ಶಾರ್ಟ್ಸ್ ಏನಿದೆಯೋ ಅದು ವೈರಲ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನನ್ನ ಶಾರ್ಟ್ಸ್ ವಿಡಿಯೋಸಲ್ಲಿ ಬಂದಾಗ ನಾನು ಒಂದು 100 ಅಬೌವ್ ನಾನು ಶಾರ್ಟ್ಸ್ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಹಾಕಿರೋದುಂಟು. ಅದರಲ್ಲಿ ಎಲ್ಲವೂ ವೈರಲ್ ಆಗಿದೆಯಾ? ನೋ, ಬಿಕಾಸ್ ನಮ್ಮದು ಇನ್ನೂ ಫೇಸ್ ತುಂಬ ಹೊಸದಾಗಿರೋದ್ರಿಂದ ಯೂಟ್ಯೂಬಲ್ಲಿ, ಸೊ ಅದಕ್ಕಷ್ಟು ವ್ಯಾಲ್ಯೂ ಬರ್ತಾ ಇರೋದಿಲ್ಲ. ಸೊ ನಾವು ಹೆಂಗೆ ಯೂಟ್ಯೂಬಲ್ಲಿ ಸರ್ವೈವ್ ಆಗ್ತಾ ಹೋಗ್ತೀವೋ ಹಾಗಾಗಿ ನಮಗೆ ಫೇಸ್ಗೆ ವ್ಯಾಲ್ಯೂ ಬರುತ್ತೆ, ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ವೈರಲ್ ಆಗ್ತಾ ಹೋಗುತ್ತೆ. ಸೊ ವಿಷಯಕ್ಕೆ ಬರೋದಾದರೆ ನನಗೆ ಕೆಲವೊಂದಿಷ್ಟು ವಿಡಿಯೋಗಳು ಅಂದರೆ ಇವಾಗ 100 ಅಬೌವ್ ನಾನು ಶಾರ್ಟ್ಸ್ ವಿಡಿಯೋಗಳನ್ನು ಹಾಕಿದ್ದೀನಿ. ಬಟ್ ಅದರಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಮಾತ್ರ ವೈರಲ್ ಆಗಿರೋದುಂಟು. ಆ ವೈರಲ್ ಆಗಿರುವಂಥ ವಿಡಿಯೋಗಳಿಂದಲೇ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಬಂದಿರೋದುಂಟು. ಒಂದು ವಿಡಿಯೋ ಅಂದರೂ 2 ಲಕ್ಷ ಮೇಲೇ ಜನ ವ್ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ 4-3 ಸಾವಿರ ಜನ ಲೈಕ್ ಮಾಡಿರೋದುಂಟು. ಸೊ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋದಿಂದ ನನಗೆ ಕಮ್ಮಿ ಅಂದರೆ 100+ ಸಬ್ಸ್ಕ್ರಿಪ್ಷನ್ ಬಂದಿರುವುದುಂಟು. 100 and ನಿಯರ್ ದೆನ್ 200 ಆ ಒಂದು ವಿಡಿಯೋದಿಂದ ನನಗೆ ಸಬ್ಸ್ಕ್ರೈಬರ್ ಬಂದಿರುವುದುಂಟು. ಯೂಟ್ಯೂಬಲ್ಲಿ ನಾನೇನು ಶಾರ್ಟ್ಸ್ಗಳನ್ನು ಹಾಕ್ತೀನೋ ಆ ಶಾರ್ಟ್ಸ್ಗಳಿಂದ ನನಗೆ ಜಾಸ್ತಿ ಒಂದು ಸಬ್ಸ್ಕ್ರೈಬರ್ ಬಂದಿರೋದುಂಟು. ಬಟ್ ನಮ್ಮ ನಾವೇನು ಶಾರ್ಟ್ಸ್ಗಳು ಹಾಕ್ತೀವೋ ಅದು ವೈರಲ್ ಆಗ್ತಾ ಹೋಗಬೇಕು ಅಷ್ಟೇ. ಇವಾಗ ನನಗೆ 2-3-4 ವಿಡಿಯೋಗಳು ವೈರಲ್ ಆಗಿರೋದ್ರಿಂದ ಜಸ್ಟ್ ಒಂದು 400+ ನನಗೆ ಶಾರ್ಟ್ ಸ್ಪೀಡಿಂದನೇ ಹಿಂಗೆ ಸಬ್ಸ್ಕ್ರೈಬರ್ ಬಂದಿರೋದುಂಟು. ಓಕೆ, ಇದು ಜಸ್ಟ್ ಒಂದು 10 days ಒಳಗಡೆ ಆಗಿರೋದುಂಟು. ಮತ್ತೆ ಸೊ ಹಾಗಾಗಿ ನೀವು ಒಂದು ಕನ್ಸಿಸ್ಟೆನ್ಸಿ ಆಗಿ ಶಾರ್ಟ್ಸ್ಗಳನ್ನು ಹಾಕ್ತಾ ಬನ್ನಿ. ನಿಮ್ಮ ಒಂದು ವಿಡಿಯೋನ ಆಡಿಯನ್ಸ್ಗೆ ಇಷ್ಟ ಆದರೆ 100% ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ನೆಕ್ಸ್ಟ್ ಹೇಳಿದ್ದು ಲಾಂಗ್ ವಿಡಿಯೋದಿಂದ ಅಷ್ಟಕ್ಕಷ್ಟೇ ಬರುತ್ತೆ. ನನಗೆ ಅಷ್ಟಕ್ಕಷ್ಟೇ ಬಂದಿದೆ, ನಿಮಗೂ ಗೊತ್ತಿಲ್ಲ. ಬಿಕಾಸ್ ಇವಾಗ ನಂಗೆ ಶಾರ್ಟ್ ಸ್ಪೀಡ್ ಬಂದಿದೆ ಅಂತ ತಕ್ಷಣ ನಿಮಗೂ ಶಾರ್ಟ್ ಸ್ಪೀಡಿಂದ ಬರುತ್ತೆ, ಲಾಂಗ್ ವಿಡಿಯೋದಿಂದ ಬರುತ್ತೆ ಅಂತಲ್ಲ, ಹೇಳೋಕ್ಕಾಗಲ್ಲ ಯಾರು ಎಲ್ಲಿ ಕೈ ಹೇಳುತ್ತೆ ಅಂತ ಹೇಳಿ. ಓಕೆ, ನೀವು ಲಾಂಗ್ ವಿಡಿಯೋನ ಕನ್ಸಿಸ್ಟೆನ್ಸಿ ಹಾಕ್ತಾ ಬನ್ನಿ. ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಅದರಲ್ಲಿ ಜನರಿಗೆ ಅದು ಇಷ್ಟವಾಗಿ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸಾಧ್ಯತೆ ಬಹಳ ಇರ್ತದೆ. ಇನ್ನು 3rd ಆಪ್ಷನ್ ಬಂದ್ಬಿಟ್ಟು ಲೈವ್ ಸ್ಟ್ರೀಮಿಂಗ್. ಇದು ಬಹಳ ಇಂಪಾರ್ಟೆಂಟ್ ಅದ ರೀ. ಹೇಳ್ತಾರೆ ತುಂಬ ಜನ ಲೈವ್ ಸ್ಟ್ರೀಮಿಂಗ್ ಬರೋದ್ರಿಂದ ವಾಚರ್ಸ್ ಅಂತ 100% ಬಂದೇ ಬರುತ್ತೆ. ಬಟ್ ಸಬ್ಸ್ಕ್ರೈಬ್ ಆಗೋದು ನನ್ನ ವಿಷಯದಲ್ಲಿ 50%. ಓಕೆ, ನನಗೆ ಶಾರ್ಟ್ಸಲ್ಲಿ ಫಸ್ಟ್ ನಂಬರ್ ಕೊಡ್ತೀನಿ, ಸೆಕೆಂಡ್ ಲೈವ್ ಸ್ಟ್ರೀಮಿಂಗ್ ಕೊಡ್ತೀನಿ. ಬಿಕಾಸ್ ಹೌದು, ಲೈವ್ ಸ್ಟ್ರೀಮಿಂಗ್ ಬರೋದ್ರಿಂದ ಒಂದು ನಾವೇನು ಸಬ್ಸ್ಕ್ರೈಬರ್ ಲೈವಲ್ಲೇ ಕೇಳೋದಿರ್ತದೆ, ಆಡಿಯನ್ಸ್ ಬಂದಿರ್ತಾರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ನ, ಲೈಕ್ ಮಾಡಿ ಲೈವ್ ಅನ್ನಂತ ಲೈಕ್ ಈ ಥರ ಕೇಳ್ತಾ ಇರ್ತೀವಲ್ಲ. ಸೊ ಅಲ್ಲಿ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನಿಮ್ಮ ಒಂದು ಮಾತಾಡೋ ಸ್ಕಿಲ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಆ್ಯಂಡ್ ನಿಮ್ಮವ್ರು ಆಲ್ರೆಡಿ ನಿಮ್ಮ ವಿಡಿಯೋಗಳನ್ನ ನೋಡಿದರೆ ಆ ಒಂದು ವಿಡಿಯೋ ಕಾಂಟೆಂಟ್ ಅವ್ರಿಗೆ ಇಷ್ಟ ಆಗಿದ್ರೆ, ಸೊ ಆಡಿಯನ್ ನಿಮ್ಮ ಒಂದು ಲೈವ್ ಬಂದ ತಕ್ಷಣ ನೀವು ಹೇಳಿಕೆ ಏನು ಹೇಳಿರ್ತೀರೋ ಅದ್ರ ಮುಖಾಂತರ ಅವರು ಕೂಡ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಬಹಳ ಒಂದು 100% ಒಂದು ಚಾನ್ಸಸ್ ಇರ್ತದೆ ಅಂತ ಹೇಳ್ಬೋದು. ಎಸ್, ಲೈವ್ ಸ್ಟ್ರೀಮಿಂಗ್ ಕೂಡ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗೋ ಜೊತೆಗೇ ವಾಚ್ ಟೈಮ್ ಕೂಡ ಸಹ ಬರುತ್ತೆ ಲೈವ್ ಸ್ಟ್ರೀಮಿಂಗಲ್ಲಿ. ಸೊ ನನ್ನ ವಿಷಯದಲ್ಲಿ ಆಗಿದ್ದು ಕೂಡ ಅದಷ್ಟೇ. ಲೈವ್ ಸ್ಟ್ರೀಮಿಂಗಿಂದಲೂ ಕೂಡ ನನಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಜಾಸ್ತಿ ಆಗಿರೋದುಂಟು. ಸೊ ಫಸ್ಟ್ ಶಾರ್ಟ್ ಸ್ಪೀಡ್, ಸೆಕೆಂಡ್ ಲಾಂಗ್ ವಿಡಿಯೋ, ಥರ್ಡ್ ಬಂದುಬಿಟ್ಟು
ಲೈವ್ ಸ್ಟ್ರೀಮಿಂಗ್. ಸೊ ಇನ್ನು 4th ಬೋನಸ್ ಟಿಪ್ಸ್ ಅಂತ ಹೇಳೋದಾದರೆ, ನಿಮ್ಗೆ ಎಲ್ಲರದು ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಯಾರು ಓಪನ್ ಮಾಡ್ಕೊಂಡಿರ್ತೀರೋ ಎಲ್ಲರ ಹತ್ರ ಇನ್ಸ್ಟಾಗ್ರಾಮ್ ಐಡಿ ಇದ್ದೇ ಇರುತ್ತೆ. ಓಕೆ, ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಫಾಲೋವರ್ಸ್ ಬೇಗ ಆಗ್ತಾರೆ, ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಚೂರ್ ಹಿಟ್ ಆಗಿ ಹೋಗುತ್ತೆ ಅಂದರೆ ಜಾಸ್ತಿ ಫಾಲೋವರ್ಸ್ ಬರ್ತಾರೆ. ಸೊ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದೇನು ಯೂಟ್ಯೂಬ್ ಲಿಂಕ್ ಇರುತ್ತೋ ಆ ಲಿಂಕ್ ಕೊಡೋದ್ರಿಂದ ಅಲ್ಲಿ ಒಂದು ಫಾಲೋವರ್ಸ್ ಯಾರು ಇರ್ತಾರೋ ಆ ಲಿಂಕ್ನ ಪ್ರೆಸ್ ಮಾಡಿ. ಬಿಕಾಸ್ ಲಿಂಕ್ ಯಾರು ಪ್ರೆಸ್ ಮಾಡ್ತಾರೆ ಅಂದರೆ ನಿಮ್ಮನ್ನು ಇಷ್ಟಪಡೋರು, ನಿಮ್ಮ ವಿಡಿಯೋಗಳನ್ನ ಡೈಲಿ ರೆಗ್ಯುಲರ್ ಆಗಿ ವಾಚ್ ಮಾಡೋರೆ ಲಿಂಕನ್ನು ಪ್ರೆಸ್ ಮಾಡೋದು. ಸೊ ಆಬ್ವಿಯಸ್ಲಿ ಅವರು ನಿಮ್ಮನ್ನ ಇಷ್ಟಪಡ್ತಿರ್ತಾರೆ, ಹಾಗೆ ಅವ್ರು ಕೂಡ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಹಳ ಒಂದು ಚಾನ್ಸಸ್ ಇರುತ್ತೆ. ಸೊ ಮೇನ್ ಥಿಂಗ್ ಟಿಪ್ಸ್ ನಾನು ಫಾಲೋ ಮಾಡಿರೋದು, ಒಂದು ಶಾರ್ಟ್ ಸ್ಪೀಡಿಂದ, ಇನ್ನೊಂದು ಲೈವ್ ಸ್ಟ್ರೀಮಿಂಗಿಂದ, ಇನ್ನೊಂದು ಲಾಂಗ್ ವಿಡಿಯೋಗಳಿಂದ, 4th ಬೋನಸ್ ಟಿಪ್ ಅಂತ ಬಂದಿರೋದು ಒಂದು ಇನ್ಸ್ಟಾಗ್ರಾಮ್ ಐಡಿಯಿಂದ. ಇನ್ಸ್ಟಾಗ್ರಾಮ್ ಐಡಿ ಬಿಕಾಸ್ ನಾನು ಮುಂಚೆ ತುಂಬ ಪ್ರೈವೇಟಲ್ಲಿ ಇತ್ತದು, ಸೊ ಇವಾಗ ನಾನು ಅದು ಪಬ್ಲಿಕಲ್ಲಿ ಆನ್ ಮಾಡಿರೋದ್ರಿಂದ ಸೊ ಇನ್ನೂ ನನಗೆ ಅಷ್ಟು ಫಾಲೋವರ್ಸ್ ಅದರಲ್ಲಿಲ್ಲ. ಸೊ ಹಾಗೆ ಅದರಿಂದ ನನಗೆ ಬೆನಿಫಿಟ್ಸ್ ಅನ್ನೋದು ಐ ಥಿಂಕ್ ಇನ್ನು 0 ಲೆವೆಲ್ ಇದೆಯೋ ಅಥವಾ ಗೊತ್ತಿಲ್ಲ. ಬಟ್ ತುಂಬ ಈ ಒಂದು ಶಾರ್ಟ್ಸ್ ಆಗಿರಲಿ, ಆಮೇಲೆ ಲೈವ್ ಸ್ಟ್ರೀಮ್ ಆಗಿರಲಿ, ಆಮೇಲೆ ಲಾಂಗ್ ವಿಡಿಯೋ ಆಗಿರಲಿ, ಇದು ಕಂಪೇರ್ ಮಾಡಿದ್ರೆ ಶಾರ್ಟ್ಸ್ ಇನ್ಸ್ಟಾಗ್ರಾಮ್ ಐಡಿಯಿಂದ ಬಂದಿರ್ತದ್ದು ನನಗೆ ತುಂಬ ಕಡಿಮೆ ಸಬ್ಸ್ಕ್ರೈಬರ್. ಸೊ ನೋಡಿರಿ, ಇದು ಜೆನ್ಯೂನ್ ಆನ್ಸರ್ ಕೊಟ್ಟಿದ್ದೀನಿ. ಯಾವುದೇ ರೀತಿಯಾದಂಥದ್ದು ಸುಮ್ಮನೆ ವ್ಯೂಸ್ಗೋಸ್ಕರನೋ ಅದಲ್ಲ, ಒಂದು ಜೆನ್ಯೂನ್ ಆನ್ಸರ್ ಇದು ನಂದು. ನಾನು ಪ್ರಾಕ್ಟಿಕಲ್ ಆಗಿ ಅನುಭವಿಸಿರುವಂಥದ್ದು ಒಂದು ಯೂಟ್ಯೂಬಲ್ಲಿ. ಸೊ ಒಂದು ಕನ್ಸಿಸ್ಟೆನ್ಸಿಯಾಗಿ ನಾವು ಯೂಟ್ಯೂಬಲ್ಲಿ ಸರ್ವೈವ್ ಆಗಬೇಕು ಅಂದರೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಗಳನ್ನ ಹಾಕ್ತಾ ಬಂದಾಗ ಕೆಲವೊಂದಿಷ್ಟು ಶಾರ್ಟ್ಸ್ ವಿಡಿಯೋಗಳನ್ನು ಸಬ್ಸ್ಕ್ರೈಬರ್ ತುಂಬ ಗೇನ್ ಆಗುತ್ತೆ. ಆ್ಯಂಡ್ ಶಾರ್ಟ್ಸ್ ವಿಡಿಯೋಗಳು ಮೇನ್ ವೈರಲ್ ಆಗಬೇಕು. ಎಲ್ಲಿ 1000 ವ್ಯೂಸ್ ಬಂತು, 2000 ವ್ಯೂಸ್ ಬಂತು, ನೋ, ಇದು ವೈರಲ್ ಅಲ್ವೇ ಅಲ್ಲ. ಆ್ಯಕ್ಚುಲಿ 10 to 20 ಅಬೋವ್ ಕೆವರೆಗೂ ನಿಮ್ಮದು ವ್ಯೂಸ್ ಬಂತಂದರೆ ಅದರಿಂದ ಮಾತ್ರ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯ. ಸೊ ಎಷ್ಟು ನಿಮ್ಮ ವಿಡಿಯೋ ವೈರಲ್ ಆಗ್ತಾ ಹೋಗುತ್ತೋ ಅಷ್ಟು ಯೂಟ್ಯೂಬ್ ಬೇರೆಯವ್ರಿಗೆ ರೆಕಮೆಂಡ್ ಮಾಡುತ್ತೆ ನಿಮ್ಮ ವಿಡಿಯೋನ. ಸೊ ದ್ಯಾಟ್ ಅವರು ನಿಮ್ಮ ಒಂದು ಅಲ್ಲಿ ವಿಡಿಯೋದ ಕಾಂಟೆಂಟ್ ಇಷ್ಟ ಆಯಿತು ಅಂದರೆ 100% ಸಬ್ಸ್ಕ್ರೈಬರ್ ಆಗ್ತಾರೆ. ಇದು ನೋಡ್ರಿ ನನಗೆ ವೆರಿ ಜೆನ್ಯೂನ್ ಆನ್ಸರ್. ಸೊ ನನ್ನ ಒಂದು ಶಾರ್ಟ್ ಸ್ಪೀಡಿಂದ, ಲೈವ್ ಸ್ಟ್ರೀಮಿಂಗಿಂದ ಮತ್ತು ನನ್ನ ಲಾಂಗ್ ವಿಡಿಯೋದಿಂದ ನನಗೆ ಜಾಸ್ತಿ ಒಂದು ಶಾರ್ಟ್ ಸ್ಪೀಡ್ ಆ್ಯಂಡ್ ಲೈವ್ ಸ್ಟ್ರೀಮಿಂಗ್ ಮೇನ್ ಇವು ಎರಡೇ. ನನಗೆ ಲಾಂಗ್ ವಿಡಿಯೋದಿಂದ ಅಷ್ಟೇನು ಇದು ಇಲ್ಲ, ಬಟ್ ಮೇನ್ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿರೋದು ಒಂದು ಶಾರ್ಟ್ ಸ್ಪೀಡಿಂದ, ಇನ್ನೊಂದು ಲೈವ್ ಸ್ಟ್ರೀಮಿಂಗಿಂದ. ಸೊ ಲೈವ್ ಸ್ಟ್ರೀಮಿಂಗಲ್ಲಿ ಕೂಡ ಒಂದು ಒಳ್ಳೆ ಸ್ಪೀಚ್ ಮಾಡಿ, ಒಳ್ಳೆ ಗುಡ್ ಬಾಡಿ ಬಿಹೇವಿಯರ್ ಇಟ್ಕೋರಿ. ಸೊ ಅಲ್ಲಿ ಕೇಳ್ತಾ ಇರ್ಬೋದು, ರಿಕ್ವೆಸ್ಟ್ ಮಾಡ್ತಾ ಇರಬೇಕು ನಾವು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈವನ್ನು ಲೈಕ್ ಮಾಡಿ ಅಂತ ಹೇಳಿ. ಆಮೇಲೆ 1-2 ಸರ್ತಿ ಲೈವ್ ಸ್ಟ್ರೀಮ್ ಬಂದು ನನ್ನ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಿಲ್ಲ ಅಂತ ಅಂದರೆ ಇಟ್ಸ್ ನಾಟ್ ಯೂಸ್. ಬಿಕಾಸ್ ನೀವು ರೆಗ್ಯುಲರ್ ಆಗಿ ಬರಬೇಕು. ರೆಗ್ಯುಲರ್ ಆಗಿ ಬಂದಂದರೆ ನಿಮಗೂ ಒಂದು ಸ್ವಲ್ಪ ಮುಖ ಪರಿಚಯ, ಲೈಕ್ ಆ ಥರದ್ದು ಏನಾದರೂ ಒಂದು ಬಿಹೇವಿಯರ್ ನಿಮ್ಮದು ಇಷ್ಟ ಆಯ್ತು ಅಂದ್ರೆ ಆಡಿಯನ್ಗೆ ಖಂಡಿತ ಅವರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ಇದು ನೋಡ್ರಿ, ಇಷ್ಟು ಜೆನ್ಯೂನ್ ಆನ್ಸರ್. ನಾನೊಂದು ಪ್ರಾಕ್ಟಿಕಲ್ ಆಗಿ ಯೂಟ್ಯೂಬಲ್ಲಿ ಸರ್ವೈವ್ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು. ನಾನು ಜಸ್ಟ್ 10 ಡೇಸಲ್ಲಿ ಆಗಿರೋದು ಮಾತ್ರ. ಸೊ ಇದು ನೋಡ್ರಿ, ಒಂದು 10 ಡೇಸಲ್ಲಿ ನಾನು 10 ಡೇಸ್ಗಿಂತ ಮುಂಚೆ ನಂದು 500-600 ಇಷ್ಟೇ ಸಬ್ಸ್ಕ್ರೈಬರ್ ಇತ್ತು. ಆ್ಯಂಡ್ 10 ಡೇಸ್ ಆದಮೇಲೆ ಈ 3 ಟಿಪ್ಸ್ಗಳನ್ನು ನಾನು ಫಾಲೋ ಮಾಡಿದ್ರಿಂದ ನನಗೆ ಸಬ್ಸ್ಕ್ರೈಬರ್ 10 ಡೇಸಲ್ಲಿ 1000 ಅಬೋವ್ ಕೂಡ ನನಗೆ ಸಬ್ಸ್ಕ್ರಿಪ್ಷನ್ ಬಂದಿರುವುದುಂಟು. ಸೊ ಎಸ್, ಇನ್ನು ಕೆಲವೊಂದು ಜನ ದೊಡ್ಡ ಯೂಟ್ಯೂಬರ್ಸ್ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ತಾರೆ. ಎಸ್, ನಾನು ಸ್ಟಾರ್ಟಿಂಗಲ್ಲಿ ಮಾಡಿರೋದುಂಟು, ಇಲ್ಲ ಅಂತಲ್ಲ. ಬಟ್ ಅದೆಲ್ಲ ಒಂಥರ ಸ್ಕ್ಯಾಮ್ ಥರ ಆಗುತ್ತೆ ಅಂತ ಹೇಳಿದ ತಕ್ಷಣ ಭಯ ಬಿಟ್ಟು ಎಷ್ಟಾಗುತ್ತೆ ಆಗಲಿ ಬಿಡಲಿ ಅಂತ ನಾನು ಸ್ವಲ್ಪ ಹಿಂಗೆ ಸರ್ಚ್ ಮಾಡ್ತಾ ಕೂತ್ಕೋಬೇಕಾದ್ರೆ ನಾನು ಇದೇ ರೀತಿ ಒಂದು ವಿಡಿಯೋ ನೋಡಿ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ನಾನು ಲೈವ್ ಸ್ಟ್ರೀಮಲ್ಲಿ ಬಂದು ಆ್ಯಂಡ್ ಶಾರ್ಟ್ಸ್ಗೆ ಜಾಸ್ತಿ ಫೋಕಸ್ ಮಾಡಿ ಅದರಿಂದ ಸಬ್ಸ್ಕ್ರೈಬರ್ನ ನಾನು ಗೇನ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಯಾರು ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ಕೊಂಡಿದ್ರು ದಯವಿಟ್ಟು ನಾನು ಜೆನ್ಯೂನ್ ಆನ್ಸರ್ ಹೇಳಿದ್ದೀನಿ. ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಒಂದು ಶಾರ್ಟ್ ಸ್ಪೀಡ್ಗೆ ಜಾಸ್ತಿ ಫೋಕಸ್ ಮಾಡಿ, ಸೆಕೆಂಡ್ ಲೈವ್ ಸ್ಟ್ರೀಮ್, ಆ್ಯಂಡ್ ಇನ್ ಥರ್ಡ್ ಬಂದುಬಿಟ್ಟು ನಿಮ್ಮ ಲಾಂಗ್ ವಿಡಿಯೋಸ್. ಅದಿಷ್ಟಾದರೆ ಖಂಡಿತ ಸಬ್ಸ್ಕ್ರೈಬರ್ ಮಾಡ್ಕೋತಾರೆ. ಓಕೆ, ಇದಾಗಿತ್ತು ಹೌ ಟು ಇನ್ಕ್ರೀಸ್ ಯುವರ್ ಸಬ್ಸ್ಕ್ರೈಬರ್ ಇನ್ 10 ಡೇಸ್ ಅಂತ ಒಂದು ವಿಡಿಯೋ. ಸೊ ಜೆನ್ಯೂನ್ ಆನ್ಸರ್ ಕೊಟ್ಟಿದ್ದೀನಿ. ಈ 3 ಟಿಪ್ಸ್ಗಳನ್ನ ಫಾಲೋ ಮಾಡಿ 1000% ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ. ಸೊ ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.